ವೆಲ್ಕಮ್ ಟು ದೀಪ್ತಿ ಕ್ರಿಯೇಷನ್ ಚಾನಲ್. ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ನೋಡ್ತಿರುವ ಎಲ್ಲರಿಗೂ ಕೂಡ ನಮಸ್ಕಾರ. ಇನ್ನೊಮ್ಮೆ ಏನು ವಿಷಯ ಅಂತ ಹೇಳಿದರೆ, ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ನಾವೊಂದು ಶಾಪಿಗೆ ಹೋಗ್ತೇವೆ ಅಥವಾ ಮಾಲಿಗೆ ಹೋಗ್ತೇವೆ. ಆ ಟೈಮಲ್ಲಿ ನಾವು ಏನು ಅಂತ ಹೇಳಿದರೆ, ಮಕ್ಕಳಿರ್ಬೋದು, ಎಲ್ಲರ ಮನೆಯಲ್ಲಿ ಮಕ್ಕಳಿರ್ತಾರೆ. ಸಣ್ಣ ಮಕ್ಕಳಿರ್ಬೋದು, ದೊಡ್ಡ ಮಕ್ಕಳಿರ್ಬೋದು. ಅವರಿಗೆ ನಾವು ಏನು ಮಾಡ್ತೇವೆ, ಹೆಚ್ಚಾಗಿ ತಿಂಡಿ ತಿನಿಸುಗಳನ್ನು ನಾವು ತಗೊಳ್ತೇವೆ. ಅಂದರೆ ಲೂಸ್ ಅಲ್ಲ, ಪ್ಯಾಕೆಟೆಡ್. ಅದರಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಪ್ಯಾಕೆಟಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಅದನ್ನು ನಾವು ನೋಡದೆ ನಾವು ತಗೊಳ್ತಿದ್ದೇವೆ. ಇತ್ತೀಚೆಗೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಇಲ್ಲಿ ಸ್ಥಳೀಯವಾಗಿ ನಾವು ಒಂದು ಅಂಗಡಿಗೆ, ಅಂದರೆ ಸಣ್ಣ ಅಂಗಡಿ, ಅಲ್ಲಿಗೆ ಹೋಗಿ ನಾವು ಒಂದು ವೈಶಾಖಂದು ಇವನಿಗೋಸ್ಕರ ತಿಂಡಿಯನ್ನು ನಾವು ತಗೊಂಡಿದ್ದೇವೆ. ತಗೊಳ್ಳುವಾಗ ಏನಾಗಿದೆ ಅಂತ ಹೇಳಿದರೆ, ನಾವು ಕೇಕನ್ನು ನಾವು ತಗೊಂಡಿದ್ದೇವೆ. ಈ ಕೇಕಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ, ಯಾವುದೇ ರೀತಿಯ ಡೇಟ್ ಎಲ್ಲ ಇವರು ಚೆಕ್ ಮಾಡಿಲ್ಲ, ನೇರವಾಗಿ ಹೋಗಿ ತಗೊಂಡು ಬಂದಿದ್ದಾರೆ. ಇವನೇನು ಮಾಡಿದ್ದಾನೆ ಅಂದರೆ, ಏನೋ ಫ್ರೀಯಾಗಿ ಆಟ ಆಡ್ತಿರುವಾಗ ನೋಡಿದ್ದಾನೆ, ಏನು ಎಕ್ಸ್ಪೈರಿ ಡೇಟ್ ಇದು ಮುಗ್ದಿದೆ ನೋಡಿ, ಇಲ್ಲಿ ಗಮನಿಸ್ಬೋದು. ಎಕ್ಸ್ಪೈರಿ ಡೇಟ್ 3 ಫೆಬ್ರವರಿಗೆ ಇದು ಕ್ಲೋಸ್ ಆಗಿದೆ. ಇದನ್ನು ತಿಂದರೆ ಹೊಟ್ಟೆ ನೋವು, ವಾಂತಿ ಭೇದಿ, ಈ ಥರ ಎಲ್ಲ ಸಮಸ್ಯೆಗಳು ಆಗ್ತದೆ. ಆದ್ದರಿಂದ ಏನು ಅಂತೇಳಿದರೆ, ನಿಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದರೆ ಅಂಗಡಿಗೆ ಹೋಗಿ ನಾವು ಪರ್ಚೇಸನ್ನು ಮಾಡುವಾಗ ದಯವಿಟ್ಟು ಎಲ್ಲ ತಿಂಡಿ ತಿನಿಸುಗಳಲ್ಲಿ, ಆ್ಯಕ್ಚುಲಿ ಪ್ಯಾಕೆಟಲ್ಲಿ ದಯವಿಟ್ಟು ನೀವು ಎಕ್ಸ್ಪೈರಿ ಡೇಟನ್ನು ಒಂದು ನೋಡ್ಕೊಳ್ಳಿ. ಎಕ್ಸ್ಪೈರಿ ಡೇಟನ್ನು ನೋಡಿಕೊಂಡೇ ನೀವು ತಗೊಳ್ಳೋದು ಬೆಸ್ಟ್. ಹಾಗಾಗಿ ಇನ್ನೊಂದು ತಗೊಂಡಿದ್ದಾರೆ, ಇದರಲ್ಲಿ ಕರೆಕ್ಟಾಗಿದೆ ಡೇಟ್ಗಳು, ಏನು ಯಾವುದೇ ಸಮಸ್ಯೆಗಳಿಲ್ಲ, ಕರೆಕ್ಟಾಗಿದೆ. ಹಾಗಾಗಿ ನಾವು ಎಷ್ಟು ಬ್ಯುಸಿ ಇದ್ದರೂ ಕೂಡ ಮಕ್ಕಳಿಗೆ ನಾವು ತಿಂಡಿ ತಿನಿಸುವನ್ನು ತಗೊಳ್ಳುವಾಗ ಎಕ್ಸ್ಪೈರಿ ಡೇಟನ್ನು ನಾವು ನೋಡಿ ತಗೊಳ್ಬೇಕು. ಇನ್ನು ಪಾತ್ರೆ ತೊಳೆಯುವ ಸೋಪ್, ವಿಮ್ ಸೋಪ್, ಇದನ್ನು ನಾವೀಗ ಇದು ಗಮನಿಸಿದಾಗ ಇದು ಕೂಡ ಎಕ್ಸ್ಪೈರ್ ಆಗಿದೆ. ಇದರಿಂದ ಏನಾಗುತ್ತೆ ಅಂದರೆ, ಬೇರೆ ನಮಗೇನು ಕಾಯಿಲೆಗಳು ಕೈ ಮುಖಾಂತರ ಹೋಗಿ ಸಮಸ್ಯೆಗಳಾಗ್ತದೆ, ರೋಗಗಳು ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಕೈಯಲ್ಲಿ ನಾವು ಉಜ್ಜುವಾಗ ತುಂಬ ಸಮಸ್ಯೆಗಳಾಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ವಿಡಿಯೋವನ್ನು ನೋಡ್ತಾ ಇರುವವರು ಯಾವುದೇ ಒಂದು ಶಾಪಿಗೆ ಹೋದರೆ ದಯವಿಟ್ಟು ಪರ್ಚೇಸ್ ಮಾಡುವಾಗ ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡಿ ನೀವು ತಗೊಳ್ಳಿ. ಇದರಿಂದಾಗಿ ನಾವು ಎಷ್ಟೋ ಸಮಸ್ಯೆಯನ್ನು ನಾವು ನೀಗಿಸ್ಬೋದು.